ನಮ್ಮ ಭಾರತದ ಸಂವಿಧಾನ ಇಡೀ ಜಗತ್ತಿಗೆ ದೊಡ್ಡದು. ನಮ್ಮ ದೇಶದಲ್ಲಿ ಆಗುತ್ತಿರುವಂತಹ ಚುನಾವಣೆಗಳು ಬೇರೆ ದೇಶದಲ್ಲಿ ಆಗುವುದಕ್ಕೆ ಸಾಧ್ಯವಿಲ್ಲ ಅಂತ ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿ ವಿಜಯ್ ನಾಗನ್ ಅವರು ಹೇಳಿದರು. ನಗರದ ಕುಮಾರ ಗಂಧರ್ವ ಹಾಲ್ನಲ್ಲಿ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಜಿಲ್ಲಾಧಿಕಾರಿ ಕಾರ್ಯಾಲಯದಿಂದ ಚೆನ್ನಮ್ಮ ವೃತ್ತ ಮೂಲಕ ಕುಮಾರ ಗಂಧರ್ವ ರಂಗಮಂದಿರದವರೆಗೆ ಜಾಥಾ ಹಾಗೂ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದರು. ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿ ವಿಜಯ ನಾಗನ್ ಅವರು ಮಾತನಾಡ್ತಾ, ನಮ್ಮ ಭಾರತದ ಸಂವಿಧಾನ ಇಡೀ ಜಗತ್ತಿಗೆ ದೊಡ್ಡದಾಗಿದೆ, ಇದನ್ನು ಎಲ್ಲರೂ ಕೂಡ ಅನುಸರಿಸುವಂಥ ಸ್ಥಿತಿಯಲ್ಲಿದೆ ಅಂತ ಹೇಳಿದರು. And will be witnessing the most wonderful process of election in the ensuing months. Why this initiative is so important? It is so important because India is the biggest democracy on the earth. And with this biggest democracy, at times I personally feel gets shaken, gets threatened. To retain the democracy, to retain the sovereignty of this country, voting is very important. What is this voting? Voting is not franchising, just franchising the vote. It is ensuring that the democracy is intact and it will remain intact. India, from times immemorial, is very, very unique. We are diverse in every field we take. It is a beautiful nation and a beautiful country where democracy is surviving for more than 75 years. At times, we get disturbed to see that the faith, the confidence of the democracy is disturbed. But then it becomes the challenge of the important machinery of the government and the responsibility of every citizen to vote. When we vote, we are not just voting to elect somebody as a representative. I am again repeating, we are again voting for the faith and belief that democracy will remain intact. My dear friends, when you will be voting on one day, you please remember that don't miss the chance of voting. This voting of that particular day is very important than your birthdays. Your birthdays may come every year, but the chance of voting comes once in a 5 years. If you miss one chance of voting, probably you are missing the chance for 5 years. So, let me be very brief and say that don't miss the chance of voting, because as an individual when you vote, it is just one vote. But when you vote and when you see as a community, your vote is contributing to the democratic country, and democracy in this country is the only option. Before I leave, I would like to thank Dr. Babasaheb Ambedkar, who made sure that every citizen of this country votes. ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಕೂಡ ಮಾತನಾಡಿ, ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ನಮ್ಮ ಭಾರತದಲ್ಲಿ ಪಾರದರ್ಶಕವಾಗಿ ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆ ಮಾಡುತ್ತೇವೆ. ನಮ್ಮ ಭಾರತ ಇಡೀ ವಿಶ್ವದಲ್ಲಿಯೇ ದೊಡ್ಡ ಗಣರಾಜ್ಯವಾಗಿದೆ ಅಂತ ಹೇಳಿದರು. ಈ ಒಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಧ್ಯೇಯ ಏನೆಂದರೆ, ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುವೇನು. ಈ 25 ಜನವರಿ ಅಂದು ನಮ್ಮ ಭಾರತದ ಸಂವಿಧಾನದಲ್ಲಿ ಬಂದು ಭಾರತ ಚುನಾವಣಾ ಆಯೋಗ ಸ್ಥಾಪನೆ ಆಯ್ತು. ಅದರ ಅಂಗವಾಗಿ ನಾವು ಪ್ರತಿ ವರ್ಷ ಈ ದಿನಾಚರಣೆ ಮಾಡ್ತಾ ಇದ್ದೀವಿ. ಭಾರತ ಚುನಾವಣಾ ಆಯೋಗ ಪ್ರತಿ 5 ವರ್ಷಕ್ಕೊಮ್ಮೆ ತುಂಬಾ ಪಾರದರ್ಶಕವಾಗಿ ನಮ್ಮಲ್ಲಿ ಎಲ್ಲ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳನ್ನ ಮಾಡ್ತಾ ಇದೆ. ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಗಣರಾಜ್ಯ, ಡೆಮೋಕ್ರಸಿ. ಎಲ್ಲ ಇಡೀ ವಿಶ್ವದಲ್ಲೇ ಬೇರೆ ಬೇರೆ ದೇಶಗಳು ನಮ್ಮ ದೇಶಕ್ಕೆ ಬಂದು ಈ ತರ ಒಂದು 140 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರುವ ದೇಶ ಇಷ್ಟು ಪಾರದರ್ಶಕವಾಗಿ, ಇಷ್ಟು ಯಾವುದೋ ಒಂದು ಶಾಂತಿಯುತವಾಗಿ, ಯಾವ ತರ ಏನೋ ಒಂದು ಘಟನೆಗಳು ಇಲ್ಲದೇನೆ ಹೇಗೆ ಚುನಾವಣೆ ನಡೆಸ್ತಾ ಇದೆ ಅಂತ ಹೇಳಿ ಇಡೀ ವಿಶ್ವದ ಜನ ಬಂದು ನಮ್ಮ ಭಾರತ ದೇಶಕ್ಕೆ ಇದನ್ನ ಸ್ಟಡಿ ಮಾಡಿ ಅವರ ದೇಶದಲ್ಲಿ ನಾವು ಹೇಗೆ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಅದನ್ನ ಅವರು ಕಲಿತು ನಾವು ಮಾಡ್ತಾ ಇದ್ದಾರೆ.
ಸೊ ಅದಕ್ಕೆ ಎಲ್ಲ ನಮ್ಮ ಭಾರತದ ಜನತೆ ಮತ್ತು ನಮ್ಮ ಎಲ್ಲ ಏನು ಒಂದು ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಇದೆ ಅದು ಅದಕ್ಕೆ ಕಾರಣ. ಮತ್ತು ಈ ಚುನಾವಣೆ ನಡೆಸೋಕ್ಕಿಂತ ಮುಂಚೆ ಇಡೀ ವರ್ಷ ನಾವು ಅದರ ಹಿಂದೆ ಕೆಲಸವನ್ನ ನಾವು ಮಾಡಿದ್ದೇವೆ. ಸ್ಪೆಷಲ್ ಸಮರಿ ರಿವಿಷನ್ ಅಂತ ಈ ಕಳೆದ ವರ್ಷದಲ್ಲಿಯೂ ಕೂಡ ಸುಮಾರು ನಮ್ಮಲ್ಲಿ ಒಂದು 2 ಲಕ್ಷ ಅರ್ಜಿಗಳು ನಮ್ಮಲ್ಲಿ ಬಂದಿದೆ. ಆ 2 ಲಕ್ಷ ಅರ್ಜಿಗಳನ್ನ ನಾವು ಮತ್ತೆ ಎಲ್ಲ ನಮ್ಮ BLO ಬೂತ್ ಲೆವೆಲ್ ಅಧಿಕಾರಿಗಳು ಏನಿರ್ತಾರೆ ಅವರ ಎಲ್ಲ ಬೂತ್ ಲೆವೆಲ್ ಅಧಿಕಾರಿಗಳು ಆ 2 ಲಕ್ಷ ಮನೆಗಳಿಗೆ ಹೋಗಿ ಅದು ಕರೆಕ್ಟ್ ಇದೆನಾ ಇಲ್ಲ ಅಂತ ನೋಡಿ ಅದನ್ನ ಅಕ್ಸೆಪ್ಟ್ ಮಾಡೋದು, ರಿಜೆಕ್ಟ್ ಮಾಡೋದು, ಆ ರೀತಿಯಾಗಿ ಮಾಡಿ ಸುಮಾರು 1 ಲಕ್ಷಕ್ಕಿಂತ ಅಧಿಕ ಮತದಾರರನ್ನ ನಾವು ಕಳೆದ 1 ವರ್ಷದಲ್ಲಿ ನಾವು ಸೇರಿಸಿದ್ದೇವೆ. ಕಳೆದ 7-8 ತಿಂಗಳ ಹಿಂದೆ ನಾವು ವಿಧಾನಸಭೆ ಎಲೆಕ್ಷನ್ ಅನ್ನ ನಾವು ಮಾಡಿದ್ದೇವೆ. ಅವಾಗ ನಮ್ಮಲ್ಲಿ 39 ಲಕ್ಷ ಜನರ ಮತದಾರರಿದ್ರು. ಈಗ ನಮ್ಮ ಜಿಲ್ಲೆಯಲ್ಲಿ ಇಡೀ 40 ಲಕ್ಷಕ್ಕಿಂತ ಅಧಿಕ ಮತದಾರರು ನಮ್ಮಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಾರೆ. 20 ಲಕ್ಷಕ್ಕಿಂತ ಅಧಿಕ ಪುರುಷ ಮತದಾರರು, 20 ಲಕ್ಷಕ್ಕಿಂತ ಅಧಿಕ ಮಹಿಳಾ ಮತದಾರರು, ಸೊ 40 ಲಕ್ಷಕ್ಕಿಂತ ಜಾಸ್ತಿ. ಇಡೀ ನಮ್ಮ ಕರ್ನಾಟಕದಲ್ಲಿನೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮತದಾರರು ಇದ್ದಾರೆ. ಅದರಲ್ಲಿ ಇನ್ನೊಂದು ಒಳ್ಳೆಯ ಸುದ್ದಿ ನಮ್ಮ ಹರ್ಷದ್ ಗುಡಿಗುಂಟು ಅವರು ಹೇಳಿದ್ರು, 1,02,760 ಜನ 18 ವರ್ಷ ತುಂಬಿ 19 ವರ್ಷನೂ ಆಗಿಲ್ಲ, 18 ವರ್ಷ ತುಂಬಿದೆ, 19 ವರ್ಷನೂ ತುಂಬಿಲ್ಲ. ಆ ತರದವರು 40 ಲಕ್ಷದಲ್ಲಿ 1,02,760 ಜನ ಇದ್ದಾರೆ. ಅವರೆಲ್ಲರಿಗೂ ಮೊದಲನೇ ಬಾರಿ ಮತದಾರರು. ಅವರೆಲ್ಲರಿಗೂ ಕೂಡ ಹೊಸ ಎಪಿಕ್ ಕಾರ್ಡ್ ಬರುತ್ತೆ, ಅದೆಲ್ಲ ರಿಜಿಸ್ಟರ್ ಪೋಸ್ಟ್ ಮೂಲಕ ಅವರ ಮನೆಗೆ ಬರುತ್ತೆ. ಸೊ ಈ ಒಂದು ಇಡೀ ಕರ್ನಾಟಕದಲ್ಲಿ ಅಧಿಕ, ಆಮೇಲೆ ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲೆನೂ 1 ಲಕ್ಷ ಕ್ರಾಸ್ ಮಾಡಲಿಲ್ಲ. ನಾವು ಮೊದಲನೇ ಬಾರಿ ಆ ಒಂದೇ ವರ್ಷದಲ್ಲಿ, ಯಾಕಂದ್ರೆ ಈ ವರ್ಷ 18 ಆದ್ರೂ ಮತ್ತೆ ಮುಂದಿನ ವರ್ಷ 19 ಮತ್ತೆ ಮುಂದೆ ಹೋಗಿರ್ತಾರೆ. ಇದು ಪ್ರತಿ ವರ್ಷ. ಸೊ ಕಳೆದ ವರ್ಷನೂ ನಾವು ಮಾಡಿದ್ವಿ, ಕಳೆದ ವರ್ಷನೂ ನಾವು ಹೈಯೆಸ್ಟ್ ಇದ್ವಿ. ಬಟ್ ಈ ವರ್ಷ 1 ಲಕ್ಷಕ್ಕಿಂತ ಅಧಿಕ ನಾವು ಮಾಡಿ ಒಂದು ಗುರಿಯನ್ನ ನಾವು ಮುಟ್ಟಿದ್ದೇವೆ. ಅದಕ್ಕೆ ಇನ್ನೊಂದು ಜೊತೆ ನಾನು ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಉಪಕುಲಪತಿಗಳು ವಿಜಯ್ ನಾಗನ್ ಅವರು ಮತ್ತು ಅವರ ರಿಜಿಸ್ಟ್ರಾರ್ ರಾಜೇಶ್ ಜೈನಾಪುರ ಅವರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅವರ ಯೂನಿವರ್ಸಿಟಿ ಪಾಲಿಕೆ ಆಯುಕ್ತ ಅಶೋಕ್ ದೊಡಗುಂಟಿ ಮಾತನಾಡಿ 5 ವರ್ಷಕ್ಕೊಮ್ಮೆ ಬರುವ ಚುನಾವಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕನು ವೋಟ್ ಮಾಡುವ ಹಕ್ಕನ್ನು ನಮ್ಮ ಭಾರತೀಯ ಸಂವಿಧಾನ ಕೊಟ್ಟಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ, ಅಪರ ಜಿಲ್ಲಾಧಿಕಾರಿ ವಿಜಯಕುಮಾರ್ ಹೊನಕೇರಿ ಸೇರಿದ ಹಾಗೆ ಇನ್ನೂ ಹಲವು ಅಧಿಕಾರಿ ವರ್ಗ ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.